ಹಲೋ ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ವ್ಲಾಗ್ ಮಾಡ್ತಿಲ್ಲ ಗೈಸ್. ಇವತ್ತು ನಾನು 100 ಡೇಸ್ ಆಫ್ NIT ಬಗ್ಗೆ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಇವತ್ತೇನಪ್ಪ ಈಗ ಟೈಮ್ ನೋಡ್ರಿ ಗೈಸ್, ನಾನು ಶೂಟ್ ಮಾಡೋಕ್ಕೆ ಟೈಮ್ ನೋಡ್ತೀರಾ? ಟೈಮ್ ಎಷ್ಟಂದರೆ 12:41 ಆಗಿದೆ ನೋಡಿ. 12:41 ಎಷ್ಟು ಸ್ಟ್ರಗಲ್ ಮಾಡ್ತಿದ್ದೀವಿ ಒಂದು ವಿಡಿಯೋ ಮಾಡೋಕ್ಕೆ. ಯಾಕಂದರೆ ನೈಟ್ ಹೊತ್ತೆ ಜಾಸ್ತಿ ತಣ್ಣಗಿರೋದು. ಮತ್ತು ಇವತ್ತು ಲೆಟ್ಸ್ ಕಮ್ ಟು ದ ವಿಡಿಯೋ. ಇವತ್ತೇನಪ್ಪ ಅಂದರೆ ನನ್ನ 100 ಡೇಸ್ ಆಫ್ NIT ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ ಫಸ್ಟ್ ಇಂಟ್ರೊಡಕ್ಷನ್ ಬಗ್ಗೆ, ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ನಾನು ವಿಜಯ್ ಕುಮಾರ್, ಐ ಆಮ್ ವಿಜಯ್ ಕುಮಾರ್, ನೇನು ವಿಜಯ್ ಕುಮಾರ್. Nice. I have joined NIT with a reason guys. Without a reason, I joined with a reason. If you understand, you will understand. ಜಾಸ್ತಿ ಮೆಸಪ್ ಮಾಡೋದು ಬೇಡ. ಇವತ್ತಿನ ವಿಡಿಯೋ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ನಾನು ಈ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಟು NIT ಏನಿರುತ್ತೆ, NIT ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ದೀರಾ, ಅದು ನಿಜಾನ ಇಲ್ಲ ಸುಳ್ಳ, ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದು ಶುಭ ಆರಂಭ ಜೊತೆ. ಬನ್ನಿ. ಇವತ್ತಿನ ವಿಡಿಯೋ ನಾನು ಇಂಟ್ರೊಡಕ್ಷನ್ ಇಂದ ಸ್ಟಾರ್ಟ್ ಮಾಡ್ತೀನಿ ಗಾಯ್ಸ್. ನನ್ನ ಹೆಸರು ವಿಜಯ್ ಕುಮಾರ್ ಜಿ. ನಾನು ಸೆಕೆಂಡ್ PU ಮುಗಿಸಿದ್ದು ಆಕಾಶ್ PU ಕಾಲೇಜ್ ಹೊಸಪೇಟೆಯಲ್ಲಿ. ಆಮೇಲೆ ಐ ಸೆಕ್ಯೂರ್ಡ್ 81%. ನನಗೆ ಜಾಸ್ತಿ ನಾವು ಅಪ್ಪ ಅಮ್ಮ ಕಡಿಮೆ ಆಗಿತ್ತು, ಸುಮ್ಮನೆ ತೆಗಿಬೋದಿತ್ತು ಅಂತಂದ್ರು. ಇಟ್ಸ್ ಓಕೆ, ಬಿಟ್ಬಿಡಿ, ಅದೆಲ್ಲ ಮುಗಿತು. ನಾನು ನಮ್ಮ ಕಾಲೇಜಲ್ಲಿ ಒಂದು ದಿವಸ ನಮಗೆ ಹಿಂಗೆ ಕ್ಲಾಸಲ್ಲಿ ಕೂತ್ಕೊಂಡು ಪಾಠ ಕೇಳಬೇಕಾದ್ರೆ ನಮ್ಮ ಕ್ಲಾಸಲ್ಲಿ ಒಂದು ದಿವಸ NIT ಬಗ್ಗೆ ಒಂದು ಹೇಳಿದ್ರು. ಆಮೇಲೆ ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿದೆ, ಎಲ್ಲ ಥಿಂಕ್ ಮಾಡಿದೆ, ಅದ್ರ ಬಗ್ಗೆ ಎಲ್ಲ ಕೇಳಿ ಅವ್ರಿಗೆ ಕೇಳಿ ಎಲ್ಲರಿಗೆ ಕನೆಕ್ಟ್ ಮಾಡಿ ಕೇಳಿದೆ NIT ಬಗ್ಗೆ ಹೇಗಿದೆ ಏನಂತೆ. ಒಂದು ದಿವಸ ಎಕ್ಸಾಮ್ಗೆ ಅಟೆಂಡ್ ಆಗಂತ ಹೇಳಿದ್ರು, ಆನ್ಲೈನ್ ಟೆಸ್ಟಲ್ಲಿ ಅಟೆಂಡ್ ಆದೆ. ಆಮೇಲೆ ಐ ಗಾಟ್ ಕ್ವಾಲಿಫೈಡ್ ಆ್ಯಂಡ್ ಐ ಗಾಟ್ ಸೆಲೆಕ್ಟೆಡ್. ನನಗೆ ಭಾಳ ಇಂಟ್ರೆಸ್ಟ್ ಇದ್ದರಿಂದ ನಾ ಕಾಲೇಜ್ ವೈಬ್ ಆಗಲಿ, ಆ ಕಾಲೇಜ್ ಅಕಾಡೆಮಿಕ್ಸ್ ಆಗಲಿ, ಆ ಕಾಲೇಜಲ್ಲಿ ಟೀಚ್ ಮಾಡೋದಾಗಲಿ, ಅದು ನೋಡೋದಾಗಿಂದ ನಾನು ಭಾಳ ಇಂಟ್ರೆಸ್ಟ್ ಆಗಿದೆ. ಅದಕ್ಕೆ ನಾನು ಡಿಸೈಡ್ ಆಗ್ಬಿಟ್ಟೆ NIT ಜಾಯ್ನ್ ಆದರೆ NITಗೆ ಜಾಯ್ನ್ ಆಗೋದು, ಇಲ್ಲಾಂದ್ರೆ ಜಾಯ್ನ್ ಆಗಿಲ್ಲ ಅಂತೇಳಿ ಜಾಯ್ನ್ ಆಗ್ಬೇಕಂದ್ರೆ ಜಾಯ್ನ್ ಆದೆ. ಅದೆಲ್ಲ ಬಿಡ್ರಿ. ಈಗೇನಪ್ಪ ಅಂದರೆ NIT ಜಾಯ್ನ್ ಹಾಕಿನ ಮುಂಚೆ ನನಗೆ ಒಂದು ಅಂಡರ್ ಕಾನ್ಫಿಡೆನ್ಸ್ ಅಂತ ಸ್ವಲ್ಪ ಇತ್ತು. ಏನಪ್ಪ ಅಂದರೆ ಲೈಕ್ ಈ ಕಾಲೇಜ್ ಚೆನ್ನಾಗಿದಾನ ಹೀಗೆ, ಯಾಕಂದರೆ ಈಗ ಸ್ಟಾರ್ಟ್ ಮಾಡಿದಾರಲ್ಲ, ಆ ಕಾಲೇಜು ಚೆನ್ನಾಗಿರುತ್ತಾ ಇಲ್ಲ, ಮತ್ತೆ ಏನಾದ್ರು ಸ್ಕ್ಯಾಮ್ಸ್ ಏನಾದ್ರು ನಡೀತಾವ ಈ ಥರ ಅಂತೇಳಿ ಎಲ್ಲ ಸ್ವಲ್ಪ ಡೌಟ್ಸ್ ಇದೆ. ಅದಾದ್ಮೇಲೆ ನಾನು ಟ್ರೈ ಮಾಡಿದೆ, ಅವರಿಗೂ ಕೇಳಿದೆ, ಮೆಂಟರ್ಸಿಗೆಲ್ಲ ಕೇಳಿದೆ, ಅವರೆಲ್ಲ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀವಿ, ಈ ಥರ ಏನಿರಂಗಿಲ್ಲ, ಎಲ್ಲ ಚೆನ್ನಾಗಿ ಅಕಾಡೆಮಿಕ್ಸ್ ಎಲ್ಲ ಇರುತ್ತೆ. ಅದಾದ್ಮೇಲೆ ಎಲ್ಲ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತಂದ್ರು. ಆಮೇಲೆ ನಾನು ನನ್ನ ಸೀನಿಯರ್ಸ್ನ ಒಂದಿಬ್ರು ಮೂರನ್ನ ಲಿಂಕ್ಡ್ಇನ್ನಲ್ಲಿ ಮತ್ತೆ ಹೊರಗಡೆ ಕಾಂಟ್ಯಾಕ್ಟ್ ಮಾಡಿ ಅವರೆಲ್ಲ ವಿಚಾರಿಸಿ ಅವರಿಗೆಲ್ಲ ಕೇಳಿದೆ. ಅವರು ಸ್ಯಾಟಿಸ್ಫೈ ಆಗಿ ಅವರು ಚೆನ್ನಾಗಿದೆ ಕಾಲೇಜು ಸೇರ್ಕೊ ಅಂತೇಳಿ ಎಲ್ಲ ಆದ್ಮೇಲೆ ನಾನು ಸೇರ್ಕೊಂಡಿದ್ದೆ. ಆಮೇಲೆ ಲೈಕ್ ನನ್ನ ಒಪಿನಿಯನ್ ಇತ್ತು, ನಾನು ಸೇರ್ಕೋಬೇಕಂತ ಹೇಳಿತ್ತು, ಅದಕ್ಕೆ ನಾನು ಸೇರ್ಕೊಂಡೆ. ಅದೆಲ್ಲ ಆದ್ಮೇಲೆ ನಾನು ಜಾಯ್ನ್ ಆದೆ. ಆಮೇಲೆ ನೆಕ್ಸ್ಟ್ ಬೂಟ್ ಕ್ಯಾಂಪಿಗೆ ಕರೆದ ಗೈಸ್. ಬೂಟ್ ಕ್ಯಾಂಪಲ್ಲಿ ಐ ವಾಸ್ ವೆಲ್ ಸ್ಯಾಟಿಸ್ಫೈಡ್. ಯಾಕಂದ್ರೆ ಬೂಟ್ ಕ್ಯಾಂಪಲ್ಲಿ ಎಷ್ಟೆಲ್ಲ ಚೆನ್ನಾಗಿ ಹೇಳ್ಕೊಟ್ರು ಅಂದ್ರೆ, ಅವರು ಪ್ರತಿಯೊಂದು ಫ್ರಮ್ ಸ್ಕ್ರಾಚ್ ಟು ಒಂದು ಲೆವೆಲ್ ವರೆಗೆ ಏನೇನೆಲ್ಲ ಹೇಳ್ಕೊಡ್ಬೇಕೆಲ್ಲ ಹೇಳ್ಕೊಟ್ರು. ಎಲ್ಲ 5 days ಆಫ್ ಬೂಟ್ ಕ್ಯಾಂಪ್ ಇತ್ತು ಗೈಸ್. ಫಸ್ಟ್ ಸ್ಟಾರ್ಟಿಂಗ್ ನಾವು ಇಂಟ್ರೊಡಕ್ಷನ್ ಕೊಟ್ವಿ, ನಮಗೆ ಫಸ್ಟ್ ಡೇ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ವಿ, ಕನೆಕ್ಟ್ ಮಾಡಿದ್ವಿ, ಫ್ರೆಂಡ್ಸ್ ಮಾಡ್ಕೊಂಡ್ವಿ. ಆಮೇಲೆ ಪೀಪಲ್ ಜೊತೆ ಹೆಂಗ್ ಕನೆಕ್ಟ್ ಮಾಡೋದು ಅಂತ ಹೇಳ್ಕೊಟ್ರು. ಸೆಕೆಂಡ್ ಡೇ ನಾವು ಡ್ರೋನ್ಸ್ ಬಿಲ್ಡ್ ಮಾಡಿದ್ವಿ ಗೈಸ್. Arduino IDE ಇಂದ ESP32 ಇಂದ ಕನೆಕ್ಟ್ ಮಾಡಿ ಕೋಡ್ ಮಾಡಿ ಒಂದು ಡ್ರೋನ್ ಬಿಲ್ಡ್ ಮಾಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಡೇ ನಮ್ದು ಲಿಂಕ್ಡ್ಇನ್ ಸೆಟಪ್ ಮಾಡೋದು ಎಲ್ಲ ಹೇಳ್ಕೊಟ್ರು, ಹೆಂಗೆ ಲಿಂಕ್ಡ್ಇನ್ ಯೂಸ್ ಮಾಡೋದು ಹೆಂಗೆ, ಆಮೇಲೆ ಜಾಬ್ಸಿಗೆಲ್ಲ ಯಾವ ತರ ಯೂಸ್ ಆಗುತ್ತೆ ಲಿಂಕ್ಡ್ಇನ್, ಅದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ರು. ಅದಾದ್ಮೇಲೆ ನೆಕ್ಸ್ಟ್ ಡೇ ವಿ ಹ್ಯಾವ್ ಕ್ಲಾಸಸ್ ಅಬೌಟ್ ಹೆಂಗ್ ಟೆಕ್ ಇಂಡಸ್ಟ್ರಿ ಮುಂದೆ ಹೆಂಗ್ ಬೀಳುತ್ತೆ, ಆಮೇಲೆ IoT ಇಂಟರ್ನೆಟ್ ಆಫ್ ಥಿಂಗ್ಸ್, ಇಂಟರ್ನೆಟ್ ಮತ್ತೆ ನಮ್ಮ ಡೈಲಿ ಯೂಸ್ ಮಾಡೋ ವಸ್ತುಗಳಿಗೆ ಹೆಂಗ್ ಕನೆಕ್ಟ್ ಮಾಡ್ಬೋದು, ಅವೆರಡು ಸೇರಿ ಸ್ಮಾರ್ಟ್ ಥಿಂಗ್ಸ್ ಹೆಂಗಾಗುತ್ತೆ ಅಂತ ಹೇಳಿ ಅದರೆಲ್ಲ ಬಗ್ಗೆ ಹೇಳ್ಕೊಟ್ರು. ಆಮೇಲೆ ಲಾಸ್ಟ್ ಡೇ ಹೋಗ್ಬೇಕಾದ್ರೆ ನಮ್ಗೊಂದು ಕಿಟ್ ಕೊಟ್ರು ಗೈಸ್. ಕಿಟ್ ಅಲ್ಲಿ ಒಂದು ಪೆನ್ನು, ಆಮೇಲೆ NIT ಬ್ಯಾಡ್ಜು, ಆಮೇಲೆ NIT ಬುಕ್ ಎಲ್ಲ ಒಂದು ಸ್ಟಾರ್ಟರ್ ಕಿಟ್ ತರ ಕೊಟ್ರು. ಅದಾದ್ಮೇಲೆ ವೆಲ್ ಸ್ಯಾಟಿಸ್ಫೈಡ್. ಅಂಡ್ ಇನ್ನೊಂದು 2 ತಿಂಗಳು ಬಿಟ್ಟು ಕಾಲೇಜ್ ಸ್ಟಾರ್ಟ್ ಆಯ್ತು. ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಫಸ್ಟ್ ಡೇ ಐ ವಾಸ್ ವೆರಿ ಹ್ಯಾಪಿ ಗೈಸ್. ಫಸ್ಟ್ ಡೇ NIT ಕಾಲೇಜ್ ಎಂಟರ್ ಆದ್ಕೊಳ್ಳೆ ನಾನು ಎಷ್ಟು ಸ್ಯಾಟಿಸ್ಫೈಡ್ ಅಂದ್ರೆ, ಆ ವೈಬ್ ನೋಡಿ ನಾನು ಏನೋ ಒಂದು ಮಾಡ್ತೀನಿ, ಇಲ್ಲಿ ಒಂದು ಕಾಲೇಜಿಗೆ ಏನೋ ಒಂದು ಮಾಡ್ತೀನಿ ಅಂತೇಳಿ ಅನ್ಕೊಂಡು ಹೋದೆ. ಬಟ್ ಚೆನ್ನಾಗಿತ್ತು, ಯೂನಿಫಾರ್ಮ್ ಹಾಕೊಂಡು ಮಸ್ತ್ ಎಲ್ಲ ಹಾಕೊಂಡು. ನಾನು ಫಸ್ಟ್ ಡೇ ಹೇಳ್ಬೇಕಂದ್ರೆ ಐ ವಾಸ್ ಲಿಟಲ್ ಬಿಟ್ ಅಂಡರ್ ಕಾನ್ಫಿಡೆಂಟ್. ಯಾಕಂತಂದ್ರೆ ಬೇರೆಯವ್ರು ನೋಡಿ ಅವರೆಲ್ಲ ಚೆನ್ನಾಗ ಲೈಕ್ ಎಲ್ಲ ನಾಲೆಜ್ ಇದೆ ಅವರಿಗೆಲ್ಲ, ಮುಂದೆ ನೋಡಿದಾರೆ, ಅಡ್ವಾನ್ಸ್ ಇದ್ದಾರೆ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಎಲ್ಲರೂ ಸ್ಕ್ರಾಚ್ ಇಂದಾನೆ ಅಡ್ವಾನ್ಸ್ ಲೆವೆಲ್ಗೆ ಹೋಗಕತ್ತಿದ್ದು ಇಲ್ಲಿ ಅಂತೇಳಿ. ಅಲ್ಲಿ ಬಹಳ ಬಯಾಲಜಿ ಬ್ಯಾಕ್ಗ್ರೌಂಡ್ ಇಂದ ಬಂದವರು ಗೈಸ್. ನಿಜ ಹೇಳ್ಬೇಕಂದ್ರೆ ಯಾರಿಗೂ ಏನು ಗೊತ್ತಿಲ್ಲ ಟೆಕ್ ಬಗ್ಗೆ, ಅವರಿಗೂ 0 ಇಂದ ಅಡ್ವಾನ್ಸ್ ವರೆಗೆ ಪ್ರಿಪೇರ್ ಮಾಡೋಷ್ಟು ಶಕ್ತಿ ಇದೆ NITಗೆ ನಾನು ಹೇಳ್ತೀನಿ, ನನ್ನ ಒರಿಜಿನಲ್ ಒಪಿನಿಯನ್. ಅದಾದ್ಮೇಲೆ NIT ಜಾಯ್ನ್ ಆದೆ. ಅಕಾಡೆಮಿಕ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು, ಕರಿಕ್ಯುಲಮ್ ಸಿಲೆಬಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಕರಿಕ್ಯುಲಮ್ ಮಾತ್ರ ಬೆಸ್ಟ್ ಗೈಸ್. ಯಾಕಂದ್ರೆ ಫಸ್ಟ್ ಇಯರ್ ಅಲ್ಲೇ ನಾವು ವೆಬ್ ಡೆವಲಪ್ಮೆಂಟ್ ಪೈಥಾನ್ ಕಲಿತಾ ಇದ್ವಿ. ವೆಬ್ ಡೆವಲಪ್ಮೆಂಟ್ ಅಲ್ಲಿ HTML CSS ಜಾವಾಸ್ಕ್ರಿಪ್ಟ್ ಕಲಿತಾವೆ. ಆಮೇಲೆ ಪೈಥಾನ್ ಅಲ್ಲಿ ಲೈಬ್ರರೀಸ್, ಸ್ಟ್ಯಾಕ್ಸ್, ಕ್ಯೂಸ್ ಎಲ್ಲ ಟಾಪಿಕ್ಸ್ ಎಲ್ಲ ಬಗ್ಗೆ ಕಲಿತಾ ಇದೀವಿ. ಆಮೇಲೆ ಈಗೇನಂದ್ರೆ ಈ ಕಾಲೇಜಲ್ಲಿ
ಇಂಡಸ್ಟ್ರಿ ಬೇಸ್ಡ್ ಸಿಲೆಬಸ್ ಇದೆ, ಅದರಿಂದಾಗಿ ನಮಗೆ ಬಹಳ ಈಸಿ ಆಗುತ್ತೆ ಇಂಡಸ್ಟ್ರಿಗೆ ಜಲ್ದಿ ಸೆಲೆಕ್ಟ್ ಆಗೋಕೆ, ಜಾಬ್ ಅಪರ್ಚುನಿಟೀಸ್ ಜಲ್ದಿ ಸಿಗೋಕೆ ಬಹಳ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ದಾರೆ. ಅದು ಇದೆ ಕೂಡ ನನ್ನ ಪ್ರಕಾರ. ಅದಾದ್ಮೇಲೆ ಜಾಯ್ನ್ ಆದೆ, ಎಲ್ಲ ಐ ವಾಸ್ ವೆಲ್ ಗೋಯಿಂಗ್, ಎವ್ರಿಥಿಂಗ್ ವಾಸ್ ಗೋಯಿಂಗ್ ರೈಟ್ ಅಂಡ್ ಬೆಸ್ಟ್ ಗೈಸ್, ಎಲ್ಲ ಚೆನ್ನಾಗಿತ್ತು. ಅದಾದ್ಮೇಲೆ ಸ್ಕಿಲ್ ಅಸೆಸ್ಮೆಂಟ್ ಟೆಸ್ಟ್ ಅಂತ ಇಟ್ಟರು. ಫಸ್ಟ್ ಸ್ಕಿಲ್ ಅಸೆಸ್ಮೆಂಟ್ ಟೆಸ್ಟ್ ಅಲ್ಲಿ ನಾನು ಭಾಳ ಕಡಿಮೆ ಬಂದಿತ್ತು ಆಕ್ಚುಲಿ ಹೇಳ್ಬೇಕಂದ್ರೆ, ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲ, ನನಗೆ ಅಷ್ಟು ಗೊತ್ತಿದ್ದಿಲ್ಲ ಲೈಕ್ ಏನೇನೆಲ್ಲ ಮಾಡ್ಬೋದಿತ್ತು ಏನೇನಿಲ್ಲ ಅಂತೇಳಿ. ಆಮೇಲೆ ಮೆಂಟರ್ಸಿಗೆ ಕನೆಕ್ಟ್ ಮಾಡಿದೆ, ಇವರೆಲ್ಲ ನೀಟಾಗಿ ಹೆಲ್ಪ್ ಮಾಡಿದ್ರು ಚೆನ್ನಾಗಿ. ನಮ್ಮ ಲೆಕ್ಚರರ್ಸ್ ಆದ್ಮೇಲೆ ಮೆಂಟರ್ ಇರುತ್ತೆ, ಮೆಂಟರ್ಸ್ ಅವರೆಲ್ಲ ಬಂದು ನಮಗೆ ಲೆಕ್ಚರರ್ಸ್ ಅಲ್ಲಿ ಏನೇನಾಗಿರುತ್ತೆ ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ನಿಮ್ಗೆ ಏನೋ ಡೌಟ್ ಇರೋ ಅದ್ರ ಬಗ್ಗೆ ಎಲ್ಲ ಕೇಳ್ಬೋದು. ಅದಾದ್ಮೇಲೆ ಮತ್ತೆ ನಿಂದು ಏನಾದ್ರು ಬೇರೆ ಡೌಟ್ಸ್ ಇದ್ರೆ, ಲೈಕ್ ಬೇರೆ ಔಟ್ ಆಫ್ ಸಿಲೆಬಸ್ ಏನಾದ್ರು ಡೌಟ್ಸ್ ಇದ್ರೆ ಅದನ್ನು ಕೇಳ್ಬೋದು, ಅದನ್ನು ಆನ್ಸರ್ ಮಾಡ್ತಾರೆ ಅವರು. ಟೆಕ್ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅದನ್ನು ಆನ್ಸರ್ ಮಾಡ್ತಾರೆ. ನನಗೆ ಬೆಸ್ಟ್ ಥಿಂಗ್ ಜೆನ್ ಎ ಇಸ್ ಮೈ ಬೆಸ್ಟ್ ಸಬ್ಜೆಕ್ಟ್ ಗೈಸ್. ಯಾಕಂದ್ರೆ ಜೆನ್ ಎ ಅಲ್ಲಿ ನಾವು ಜನರೇಟಿವ್ ಎ ಬಗ್ಗೆ ಕಲಿತೀವಿ, ಹೆಂಗ ಇಮೇಜ್ ಜನರೇಷನ್ ಮಾಡೋದು, ವಿಡಿಯೋ ಜನರೇಷನ್ ಮಾಡೋದು, ಈಗೆಲ್ಲ ಟ್ರೆಂಡ್ ನಡೀತಿದ್ದಲ್ಲ, ಅದ್ರ ಬಗ್ಗೆ ಹೇಳ್ಕೊಡ್ತಾರೆ. ಆಮೇಲೆ N8N ಅಂತೇಳಿ ಒಂದಿದೆ, ಅದು ಆಟೋಮೇಷನ್ ವರ್ಕ್ ಫ್ಲೋಸ್ ಎಲ್ಲ ಮಾಡೋದು, ಅದೆಲ್ಲ ಬಗ್ಗೆ ಹೇಳ್ಕೊಡ್ತಾರೆ. ಅದಾದ್ಮೇಲೆ ಚೆನ್ನಾಗಿದೆ ಗೈಸ್ ನಿಜ ಹೇಳ್ಬೇಕಂದ್ರೆ. ಸ್ಕಿಲ್ ಅಸೆಸ್ಮೆಂಟ್ ಟೆಸ್ಟ್ ಅಂತ ಬರೆಸ್ತಾರೆ. ಸ್ಕಿಲ್ ಅಸೆಸ್ಮೆಂಟ್ ಟೆಸ್ಟ್ ಅಲ್ಲಿ ನಮಗೆ ಇಂಟರ್ನ್ಶಿಪ್ ಗೆ ಪ್ರಿಪೇರ್ ಆಗೋ ಕ್ವಶನ್ಸ್, ಆಮೇಲೆ ಇಂಟರ್ನ್ಶಿಪ್ ಗೆ ಹೆಂಗ್ ಕ್ರಾಕ್ ಮಾಡೋ ಕ್ವಶನ್ಸ್ ಎಲ್ಲ ಅದರಲ್ಲಿ ಇರುತ್ತೆ. ಆ ಎಕ್ಸಾಮ್ ಪಾಸ್ ಆದ್ರೆ ಇಂಟರ್ನ್ಶಿಪ್ ಗೆ ಅಪರ್ಚುನಿಟಿ ಸಿಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಅದಾದ್ಮೇಲೆ ಫಸ್ಟ್ ಇಂಟರ್ನಲ್ಸ್ ಬಂತು ಗೈಸ್. ಫಸ್ಟ್ ಇಂಟರ್ನಲ್ಸ್ ಎಲ್ಲ ಚೆನ್ನಾಗಿ ಅಟೆಂಡ್ ಮಾಡಿದೆ. ಸ್ವಲ್ಪ ಕಡಿಮೆ ಬಂದಿತ್ತು, ಯಾಕಂದ್ರೆ ಪೈಥಾನ್ ನಂದು ಸ್ವಲ್ಪ ಸ್ಲೋ ಇದೆ, ಪೈಥಾನ್ ಅಷ್ಟು ಕ್ಯಾಚಪ್ ಮಾಡ್ತಿದ್ದಿಲ್ಲ ನಾನು. ಆಮೇಲೆ ಬರ್ತಾ ಬರ್ತಾ ಮೆಂಟರ್ಸಿ ಕೇಳಿ ಅವ್ರ ಡೌಟ್ ಸಾಲ್ವ್ ಮಾಡಿಸಿ, ಆಮೇಲೆ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ನಾನು ಕವರ್ ಆದೆ. ಅದಾದ್ಮೇಲೆ ನೆಕ್ಸ್ಟ್ ವೆಬ್ ಡೆವಲಪ್ಮೆಂಟ್ ಈಸ್ ಬೆಸ್ಟ್ ಗೈಸ್. ಸಬ್ಜೆಕ್ಟ್ ಅಂತಿದೆ ಜನರೇಟಿವ್, ಅದಂತೂ ಬೆಸ್ಟ್ ಇದೆ. ಆ ಸಬ್ಜೆಕ್ಟ್ ಮಾಡ್ಬೇಕಾದ್ರೆ ಇಂಟ್ರೆಸ್ಟ್ ಬರುತ್ತೆ ಗೈಸ್ ನಮಗೆ, ಅಷ್ಟೆಲ್ಲ ಚೆನ್ನಾಗಿದೆ. ಅದಾದ್ಮೇಲೆ ಸೆಕೆಂಡ್ ಇಂಟರ್ನ್ಸ್ ಚೆನ್ನಾಗಿ ಮಾಡಿದೆ. ಅದಾದ್ಮೇಲೆ ಸೆಮ್ ಎಕ್ಸಾಮ್ಸ್ ನಡೀತಾ ಇದೆ ಈಗ. ಈ 5 ಸಬ್ಜೆಕ್ಟ್ಸ್ ಸೆಮ್ ಎಕ್ಸಾಮ್ ಆಗಿದೆ. ಲಾಸ್ಟ್ ಒಂದು ಸೆಮ್ ಎಕ್ಸಾಮ್ ಇದೆ ವೆಬ್ ಡೆವಲಪ್ಮೆಂಟ್ ಇಂದ, ನಾಡ್ದ. ಅದಕ್ಕೆ ಈ ವಿಡಿಯೋ ಒಂದು ಮುಗಿಸಿ ಸೆಮ್ ಎಕ್ಸಾಮ್ ಓದ್ಕೊಂಡು ಕುಂದ್ರೋಣ ಅಂತ ಹೇಳಿ ಬಂದಿದ್ದೀನಿ. ಈ ವಿಡಿಯೋ ಮುಗಿಸಿ ನಿಮ್ಗೆಲ್ಲರಿಗೂ ಹೆಲ್ಪ್ ಆಗ್ಬೇಕಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ. ನೆಕ್ಸ್ಟ್ ಟಾಪಿಕ್ ಹೋಗೋಣ ಅಂತಂದ್ರೆ, ನೆಕ್ಸ್ಟ್ ಬಗ್ಗೆ ಏನ್ ಹೇಳ್ತೀನಿ ಅಂದ್ರೆ, ನಾನು ಫಸ್ಟಿಗೆ NIT ಜಾಯ್ನ್ ಆದ್ಮೇಲೆ ಈವೆಂಟ್ಸ್ ಏನು ಮಾಡ್ಸಲ್ವಾ, ಈವೆಂಟ್ಸ್ ಏನು ಇರಲ್ವಾ ಈ ಕಾಲೇಜಲ್ಲಿ, ಬರೀ ಓದುನಾ ಅಂತ ಅನ್ಕೊಂಡಿದ್ರ? ಸಾಧ್ಯನೇ ಇಲ್ಲ ಗೈಸ್. ಬರೀ ಓದು ಅಂದ್ರೆ ಯಾರು ಓದ್ತಾರೆ ಗೈಸ್? ನಾವು ಓದಂಗಿಲ್ಲ. ಅದಕ್ಕೆ ನಾವು ಈವೆಂಟ್ಸ್ ಅಂತ ಹೇಳಿ ಒಂದು ಮಾಡಿಸ್ತಾರೆ. ಈವೆಂಟ್ಸ್ ಅಲ್ಲಿ ನಮಗೆ ಫಸ್ಟ್ ಬಂದ್ಕೊಳ್ಳೆ ಫ್ರೆಶರ್ಸ್ ಡೇ ಅಂತ ಮಾಡಿಸಿದ್ರು. ಫಸ್ಟ್ 15 days ಹಾಕ್ಬಿಡೆ ಎಲ್ಲ ಸೆಟಪ್ ಎಲ್ಲ ಆದ್ಮೇಲೆ ಫ್ರೆಶರ್ಸ್ ಡೇ ಅಂತ ಮಾಡಿಸಿದ್ರು. ಫ್ರೆಶರ್ಸ್ ಡೇ 2 ಫ್ರೆಶರ್ಸ್ ಡೇ ಗೈಸ್. ನಮ್ದು ಒಂದು ಕ್ಯಾಂಪಸ್ ಇಂದ, ಒಂದು NIT ಇಂದ ಎನಪೋಯ ಕ್ಯಾಂಪಸ್ ಇಂದ ಅವರು ನಮಗೆ ಫ್ರೆಶರ್ಸ್ ಡೇ ಅರೇಂಜ್ ಮಾಡಿಸಿದ್ರು. ಆಮೇಲೆ NIT ಅಲ್ಲಿ ನಾವು ಎಲ್ಲ ನಮ್ಮ ಸ್ಟಾಫ್ ಎಲ್ಲ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಎಲ್ಲ ಪ್ರಿಪೇರ್ ಮಾಡಿ ಒಂದು ಸ್ಮಾಲ್ ಫ್ರೆಶರ್ಸ್ ಡೇ ನಡೆಸಿದ್ವಿ. ಫಸ್ಟ್ ಫ್ರೆಶರ್ಸ್ ಡೇ ಅಲ್ಲೇ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ ಡ್ಯಾನ್ಸ್ ಅಲ್ಲಿ. ಚೆನ್ನಾಗಿತ್ತು ಗೈಸ್, ಎಲ್ಲರೂ ಅಪ್ರಿಶಿಯೇಟ್ ಮಾಡಿದ್ರು ಫಸ್ಟ್ ಡೇನೆ. ಚೆನ್ನಾಗಿ ಫಸ್ಟ್ ಫ್ರೆಶರ್ಸ್ ಡೇ ಅಲ್ಲೇ ಇಂಪ್ರೆಷನ್ ಚೆನ್ನಾಗಿತ್ತು ನಂದು. ಅದಾದ್ಮೇಲೆ ನೆಕ್ಸ್ಟ್ ಇವೆಂಟ್ ಪ್ರಕಾರ ಬಂದ್ರೆ, ನೆಕ್ಸ್ಟ್ ರಾಗ್ ಅಂಡ್ ರಿಥಮ್ ಅಂತೇಳಿ ನವರಾತ್ರಿ ಇವೆಂಟ್ ಎಲ್ಲ ಮಾಡಿದ್ರು. ಲಾಸ್ಟಿಗೆ ಈ ವಿಡಿಯೋ ಲಾಸ್ಟಿಗೆಲ್ಲ ಕ್ಲಿಪ್ಸ್ ಎಲ್ಲ ಹಾಕ್ತೀನಿ, ಹೆಂಗಿತ್ತು ಏನೇನಿಲ್ಲ ನಮ್ದು ಇವೆಂಟ್ಸ್ ಎಲ್ಲ ಅಂತೇಳಿ, ನಮ್ಮ ಕ್ಲಾಸಸ್ ಎಲ್ಲ ಹೆಂಗಿರುತ್ತೆ, ನಾವೆಲ್ಲ ಹೆಂಗ್ ಎಂಜಾಯ್ ಮಾಡ್ತೀವಿ ಕ್ಲಾಸಲ್ಲಿ, ಆಮೇಲೆ ಏನೆಲ್ಲ ಓದ್ತೀವಿ ಏನೆಲ್ಲ ಇಲ್ಲ ಅಂತೇಳಿ ಅದ್ರ ಬಗ್ಗೆ ಎಲ್ಲ ಒಂದು ಶಾರ್ಟ್ ಕ್ಲಿಪ್ ಹಾಕ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಇವೆಂಟ್ಸ್, ಅದೇ ಹೇಳಿದ್ನಲ್ಲ ಇವೆಂಟ್ಸ್ ಪ್ರಕಾರ ರಾಗ್ ಅಂಡ್ ರಿಥಮ್ ಇತ್ತು. ಆಮೇಲೆ ವರ್ಕ್ಶಾಪ್ಸ್ ಪ್ರಕಾರ, ವರ್ಕ್ಶಾಪ್ಸ್ ಮೇಲೆ ಬಂದ್ರೆ, ವರ್ಕ್ಶಾಪ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ, ವರ್ಕ್ಶಾಪ್ಸ್ ಅಲ್ಲಿ ಟೆಕ್ ವರ್ಕ್ಶಾಪ್ಸ್, IoT ವರ್ಕ್ಶಾಪ್ಸ್, ಡ್ರೋನ್ ವರ್ಕ್ಶಾಪ್ಸ್ ಇವೆಲ್ಲ ಇರುತ್ತೆ ಗೈಸ್. ಇಲ್ಲ ಬರೀ ಓದು ಅಲ್ಲದೆ ಕಂಟೆಂಟ್ ಕ್ರಿಯೇಷನ್ ಇದ್ರೆ ಒಂದು ಸ್ಟೂಡೆಂಟ್ಗೆ ಎರಡು ಹೆಂಗ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೋತಾ ಗ್ರೋ ಆಗ್ಬೋದು ಇಂಡಸ್ಟ್ರಿಯಲ್ಲಿ ಅಂತೇಳಿ ಎಲ್ಲ ಬಗ್ಗೆ ಕೊಡ್ತಾರೆ ಗೈಸ್ ಅದರಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಹೇಳ್ಬೇಕಂತಂದ್ರೆ ಹ್ಯಾಕಥಾನ್. ಹ್ಯಾಕಥಾನ್ಕಿಂತ ಮುಂಚೆ ಒಂದು ಹೇಳ್ತೀನಿ ಗೈಸ್. ಒಂದು ಇವೆಂಟ್ ಇತ್ತು ನಮ್ಮ ಕಾಲೇಜಲ್ಲಿ, ಆಂಟರ್ಪ್ರಿನರ್ಶಿಪ್ ಇವೆಂಟ್ ಅಂತೇಳಿ. ಆ ಆಂಟರ್ಪ್ರಿನರ್ಶಿಪ್ ಇವೆಂಟ್ ಅಲ್ಲಿ ವಿಲ್ ಬಿ ಹ್ಯಾವಿಂಗ್ 3 days. ನಿಮಗೆ 3 days ಇರುತ್ತೆ. ಆ 3 days ಅಲ್ಲಿ ನೀವು ಹೈಯೆಸ್ಟ್ ಪ್ರಾಫಿಟ್ ಯಾರು ಮಾಡ್ತಾರೋ ಅವರು ಆ ಚಾಲೆಂಜ್ ವಿನ್ನರ್. ನನ್ನ ಟೀಮ್ ಮೇಟ್ಸ್ ಚೇತನು ಮತ್ತೆ ಬೃಂದ ಅಂತ ಹೇಳಿ ಮೂವರು ಸೇರ್ಕೊಂಡು ಪೋಲಾರೈಡ್ಸ್ ಅಂತ ಹೇಳಿ ಒಂದು ಸ್ಟಾಲ್ ತೆಗೆದಿವಿ. ಪೋಲಾರೈಡ್ ಸ್ಟಾಲ್ ಅಲ್ಲಿ ನಾವು ಜನರಿಗೆ ಫೋನ್ ಸೈಜ್ ಪೋಲಾರೈಡ್ಸ್, ಆಮೇಲೆ ಅವ್ರ ಮೆಮೊರೀಸ್ ನ ಪ್ರಿಂಟ್ ಮಾಡ್ಕೊಳಕ್ಕೆ ಪೋಲಾರೈಡ್ಸ್ ತೆಗೆದು ಪ್ರಿಂಟ್ ಮಾಡ್ಕೊಡ್ತಿದ್ವಿ. ಈ ಚಾಲೆಂಜ್ ಅಲ್ಲಿ ನಾವು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 1500 ಫೋಟೋಸ್ ಪ್ರಿಂಟ್ ಮಾಡ್ಕೊಟ್ಟಿದೀವಿ. ನಾವೇ ಶಾಕ್ ಆಗಿದ್ದೀವಿ ಹೇಳ್ಬೇಕಂದ್ರೆ. ಮತ್ತೆ ಚೆನ್ನಾಗ ರೆಸ್ಪಾನ್ಸ್ ಬಂತು ಎಲ್ಲರಿಂದ, ಎಲ್ಲರೂ ನನಗೆ ಅಪ್ರಿಶಿಯೇಟ್ ಮಾಡಿದ್ರು. ಆಮೇಲೆ ಅದೇನಂದ್ರೆ ಒಂದು ಕಾನ್ಫಿಡೆನ್ಸ್ ಬಂತು ಗೈಸ್ ಅದರಿಂದ, ಹೆಂಗೆಲ್ಲ ಮುಂದೆ ಬೆಳಿಬೋದು ನಾವು, ಏನೆಲ್ಲ ಇರುತ್ತೆ ನಮ್ಗೆ ಪೀಪಲ್ ಜೊತೆ ಹೆಂಗ್ ಕನೆಕ್ಟ್ ಮಾಡ್ಬೇಕು ಜನರ ಜೊತೆ, ಆಮೇಲೆ ಹೆಂಗ ಕೊಲಾಬ್ ಮಾಡಿ ಗ್ರೋ ಆಗ್ಬೇಕು, ಆಮೇಲೆ ಟೀಮ್ ವರ್ಕ್ ಹೆಂಗಿರುತ್ತೆ, ಟೀಮ್ ವರ್ಕ್ ಮಾಡ್ತಾ ಹೆಂಗ್ ಗ್ರೋ ಆಗ್ಬೇಕು ಅಂತ ಹೇಳಿ ಎಲ್ಲರ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ವಿ ಲರ್ನ್ ಎವ್ರಿಥಿಂಗ್ ಫ್ರಮ್ ದಟ್. ಅಂಡ್ ನಿಜ ಹೇಳ್ಬೇಕಾದ್ರೆ ಅದರಷ್ಟು ಪ್ರಾಫಿಟ್ ನಾನು ಇದುವರೆಗೆ ಎಲ್ಲಿ ಮಾಡಿದ್ದಿಲ್ಲ ನನ್ನ ಲೈಫಲ್ಲಿ. 2 days ಅಲ್ಲಿ
7,500 7,500 ವಿ ಹ್ಯಾವ್ ಮೇಡ್ ಪ್ರಾಫಿಟ್ ಗೈಸ್. ಶಾಕ್ ಆಗಿದ್ದು ನಾವೇ ಶಾಕ್ ಆಗಿದ್ವಿ ಇಷ್ಟೆಲ್ಲ ಮಾಡಿದೀವಿ ಅಂತ ಹೇಳಿ. ಅದಕ್ಕೆ ನಮ್ಮ ಕಾಲೇಜಲ್ಲಿ ನಮ್ಮ ಕ್ಯಾಂಪಸ್ ಅಲ್ಲಿ ನಮಗೆ ಕ್ಯಾಂಪಸ್ ಎಂಟರ್ಪ್ರಿನರ್ ಆಫ್ ದ ಇಯರ್ ಅವಾರ್ಡ್ ಸಿಕ್ಕಿದ್ದು ನಮ್ಗೆ. ಎಲ್ಲರೂ ಖುಷಿಯಾಗಿದ್ವಿ ನಮ್ಮ ಮೂವರು. ಆಮೇಲೆ ನಮಗೂ ಒಂದು ಕಾನ್ಫಿಡೆನ್ಸ್ ಬಂತು, ನಾವೇನಾದ್ರೂ ಮಾಡಬಲ್ಲೆ, ನಾವು ಮುಂದೆ ಗುರು ಆಗ್ಬೋದು ಅಂತೇಳಿ ಒಂದು ಕಾನ್ಫಿಡೆನ್ಸ್ ಬಂತು. ಅದಾದ್ಮೇಲೆ ಹ್ಯಾಕಥಾನ್ಸ್ ಗೈಸ್. ಹ್ಯಾಕಥಾನಿಗೆ ಬಂದ್ರೆ ನನಗೆ ಹ್ಯಾಕಥಾನ್ ಅಂದಲೇ ಗೊತ್ತಿದ್ದಿಲ್ಲ ಹೇಳ್ಬೇಕಂದ್ರೆ. ಹ್ಯಾಕಥಾನ್ ಏನು ಜಸ್ಟ್ ಬರೇ ಇದು ಮಾಡ್ತಾರ, ಕೋಡಿಂಗ್ ಮಾಡ್ತಾರ, ಅದು ಇದು ಅನ್ಕೊಂಡಿದ್ದೆ. ಬಟ್ ರಿಯಲಿ ಹ್ಯಾಕಥಾನ್ ಅಂದ್ರೆ ಪೀಪಲ್ ಜೊತೆ ಕನೆಕ್ಟ್ ಆಗೋದು, ಗ್ರೋ ಆಗೋದು, ಆಮೇಲೆ ನಿನ್ ಬೆಸ್ಟ್ ನ ನೀನ್ ತೋರಿಸ್ಕೊಳೋದು ಹ್ಯಾಕಥಾನ್ ಗೈಸ್ ಹೇಳ್ಬೇಕು ನನ್ನ ಪ್ರಕಾರ. ಏನಂದ್ರೆ ಹ್ಯಾಕಥಾನ್ಸ್ ಅಂದ್ರೆ ಹ್ಯಾಕಥಾನ್ ಅಲ್ಲಿ ನಾವು ಒಂದು ವೆಬ್ಸೈಟ್ ಬಿಲ್ಡ್ ಮಾಡಿ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಇದ್ರ ಬಗ್ಗೆ ನನಗೆ ಚೂರು ನಾಲೆಜ್ ಇದ್ದಿಲ್ಲ. ಆಮೇಲೆ ನಾನು ಫ್ರೆಂಡ್ಸಿಗೆ ಕೇಳಿದೆ, ನಮ್ಮ ಫ್ರೆಂಡ್ಸ್ ಜೊತೆ ಕೊಲಾಬ್ರೇಟ್ ಮಾಡಿ, ಆಮೇಲೆ ಅವ್ರ ಬಗ್ಗೆ ಅವರು ಏನೇನು ಹೇಳ್ತಾರೆ ಅದೆಲ್ಲ ತಿಳ್ಕೊಂಡು, ಅದಾದ್ಮೇಲೆ ನಾನು ಖುದ್ದಾಗಿ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ತಗೊಂಡು ಆಮೇಲೆ ಸ್ಕ್ರಾಚ್ ಇಂದ ಪ್ರಿಪೇರ್ ಆಗಿ ಸ್ಟಾರ್ಟ್ ಆದೆ. ಫಸ್ಟ್ ಏನ್ ಅರ್ಥ ಆಗ್ತಿದ್ದಿಲ್ಲ, API ಕೀಸ್ ಅವೆಲ್ಲ ಏನು ಅರ್ಥ ಆಗ್ತಿದ್ದಿಲ್ಲ. ಆಮೇಲೆ ನಿಧಾನ ಒಂದೊಂದೇ ಸ್ಟೆಪ್ ಬರ್ತಾ ಆಮೇಲೆ ಕ್ರಿಯೇಟ್ ಆಯ್ತು. ಆಮೇಲೆ ಒಂದು ನಮ್ ನೆಕ್ಸ್ಟ್ ವೇವ್ ಕಾಲೇಜಿಂದ ಓಪನ್ AI ChatGPT ಇದ್ದಿಲ್ಲ, ಓಪನ್ AI ಮತ್ತೆ ನೆಕ್ಸ್ಟ್ ವೇವ್ ಇನ್ಸ್ಟಿಟ್ಯೂಟ್ ಅವರು ಕೊಲಾಬ್ ಮಾಡಿ ಒಂದು ಹ್ಯಾಕಥಾನ್ ನಡೆಸ್ಕೊಟ್ರು ಬೆಂಗಳೂರು ಎಸ್ವಾಸದಲ್ಲಿ. ಅದ್ರಲ್ಲಿ ಪಾರ್ಟಿಸಿಪೇಟ್ ಆಗಿದ್ವಿ ನಾವು. ಅದರಲ್ಲಿ ನಾವು ಫೈನಲಿಸ್ಟ್ ಆಗಿದ್ವಿ. ಅದ್ರಲ್ಲಿ ಫೈನಲಿಸ್ಟ್ ಆಗಿದ್ಮೇಲೆ ಖುಷಿ ಆಯ್ತು ನಮ್ಗೆ, ಒಂದು ಕಾನ್ಫಿಡೆನ್ಸ್ ಬಂತು, ಹ್ಯಾಕಥಾನ್ ಅಲ್ಲಿ ವಿನ್ ಆಗ್ಬೋದು ನಾವು, ಹ್ಯಾಕಥಾನ್ಸ್ ಇಂದನೂ ಬಹಳಷ್ಟು ಕಲಿಯೋದಿದೆ ಅಂತೇಳಿ ಒಂದು ಕಾನ್ಫಿಡೆನ್ಸ್ ಬಂತು. ಅದ್ರಲ್ಲಿ ವಿನ್ ಆದ್ವಿ, ಅದ್ರಲ್ಲಿ ಕಲ್ತ್ವಿ. ಅದಾದ್ಮೇಲೆ ನೆಕ್ಸ್ಟ್ ಫೈನಲಿಸ್ಟ್ ಸೆಲೆಕ್ಟ್ ಆಗಿದ್ದೀವಿ. ನೆಕ್ಸ್ಟ್ ಅಪ್ಡೇಟ್ಸ್ ಏನು ಬಂದಿಲ್ಲ, ಅದ್ರ ಬಗ್ಗೆ ತಿಳಿಸ್ತೀನಿ. ಆಮೇಲೆ ಗೈಸ್ ನೆಕ್ಸ್ಟ್ ವೀಕೆಂಡ್ಸ್ ಅಲ್ಲಿ ನಾನು ಎಂಜಾಯ್ ಮಾಡೋದು ಹೆಂಗಂದ್ರೆ, ಯಾಕಂದ್ರೆ ನಾನು ಡೇ ಸ್ಕಾಲರ್ ಅಲ್ವಾ. ಡೇ ಸ್ಕಾಲರ್ ಅಂದ್ರೆ ನಾನು ಇಲ್ಲೇ ಬೀಚ್ ಆಗ್ಲಿ ಅಲ್ಲಿ ಆರಾಮ್ ಅಡ್ಡಾಡ್ತಿರ್ತೀನಿ. ಅಷ್ಟೇನು ಪ್ರೆಷರ್ ಏನಿರಲ್ಲ ಗೈಸ್ ಕಾಲೇಜ್ ವರ್ಕ್ ಇಂದ. ಆರಾಮಾಗಿ ಎಂಜಾಯ್ ಮಾಡ್ಕೊಂತ ಕಾಲೇಜಿನ ಅಕಾಡೆಮಿಕ್ಸ್ ಚೆನ್ನಾಗಿ ನೋಡ್ಕೊಂತ ಬ್ಯಾಲೆನ್ಸ್ ಮಾಡ್ಬೋದಲ್ಲ ನೀಟಾಗಿ. ಆಮೇಲೆ ಇನ್ನ ಹೇಳ್ಬೇಕಂತಂದ್ರೆ ಎಂಜಾಯ್ ಮಾಡ್ಬೋದು ಚೆನ್ನಾಗಿ, ಪೀಪಲ್ ಜೊತೆ ಕನೆಕ್ಟ್ ಆಗಿ. ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಮಾಡ್ತೀರಾ. ಆಮೇಲೆ ಹಾರ್ಡ್ ವರ್ಕ್ ಮಾಡ್ಬೇಕು ಸ್ವಲ್ಪ. ಆಮೇಲೆ ಅಷ್ಟೇ ಗೈಸ್, ಗುಡ್ ಟು ಗೋ. ಆಮೇಲೆ ನಂದು ಒರಿಜಿನಲ್ ಒಪಿನಿಯನ್, ನಂದು ಬೆಸ್ಟ್ ಒಪಿನಿಯನ್ ನಿಮಗೇನಂತಂದ್ರೆ, ಯಾರಾದ್ರೂ NIT ಜಾಯ್ನ್ ಆಗಿದ್ರೆ, ಸೆಕೆಂಡ್ PU ಮುಗಿಸಿ ನೆಕ್ಸ್ಟ್ ಇಂಜಿನಿಯರಿಂಗ್ ಜಾಯ್ನ್ ಆಗಂಗಿದ್ರೆ ಅವರಿಗೆ ನನ್ನ ಬೆಸ್ಟ್ ಒಪಿನಿಯನ್ ಅಂದ್ರೆ, ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಅಬೌಟ್ ಟೆಕ್, ನೀವು ಇಂಟ್ರೆಸ್ಟೆಡ್ ಅಬೌಟ್ ಟೆಕ್ ಇದ್ರೆ, ಆಮೇಲೆ ಟೆಕ್ ಬಗ್ಗೆ ತಿಳ್ಕೊಬೇಕಂತ ಹೇಳಿ ಹುಮ್ಮಸ್ಸಿದ್ರೆ, ಆಸಕ್ತಿ ಇದ್ರೆ, ಆಮೇಲೆ ಟೆಕ್ ಅಲ್ಲಿ ನೀವು ಬೆಳಿಬೋದು ಅಂತೇಳಿ ನಿಮಗೆ ಗೊತ್ತಿದ್ರೆ, ನಿಮಗೆ ಗೊತ್ತಿಲ್ಲ ಅಂದ್ರೂ ನಿಮಗೆ ಏನು ಗೊತ್ತಿಲ್ಲ ಬಟ್ ಟೆಕ್ ಇಂಡಸ್ಟ್ರಿ ಬಗ್ಗೆ ನಿಮಗೆ ಆಸಕ್ತಿ ಇದ್ರೆ, ಯು ಹ್ಯಾವ್ ಇಂಟ್ರೆಸ್ಟ್ ಇನ್ ಟೆಕ್ ಇಂಡಸ್ಟ್ರಿ, ದೆನ್ ಜಾಯಿನ್ NIT ಗೈಸ್. ಅಷ್ಟೇ, NIT ಜಾಯ್ನ್ ಆಗಿರಿ ಎಲ್ಲರೂ. ಇಲ್ಲಿ ನಾವು ಇರ್ತೀವಿ, ನಮ್ಮಿಂದ ಅಷ್ಟಾಗುತ್ತೆ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ನಾವು ಸೀನಿಯರ್ಸ್ ಆದ್ರೂ ಸಪೋರ್ಟ್ ಮಾಡ್ತೀವಿ. ಆಮೇಲೆ ಟೀಚರ್ಸ್, ಲೆಕ್ಚರರ್ಸ್, ಸ್ಟಾಫ್ಸ್ ಎಲ್ಲ ಚೆನ್ನಾಗಿದೆ ಇಲ್ಲಿ. ಮತ್ತೇನ್ ಬೇಕು ಗೈಸ್, ಟೆಕ್ ಇಂಡಸ್ಟ್ರಿ ಬೆಸ್ಟ್ ನನಗೆ ಅನ್ಸೋ ಮಟ್ಟಿಗೆ. ನಾನು ವೆಲ್ ಸ್ಯಾಟಿಸ್ಫೈಡ್ ಆಫ್ಟರ್ ಜಾಯ್ನಿಂಗ್ NIT ಕಾಲೇಜ್. ಐ ವಾಸ್ ರಿಯಲಿ ವೆಲ್ ಸ್ಯಾಟಿಸ್ಫೈಡ್ ಫಾರ್ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಫಾರ್ ಅಕಾಡೆಮಿಕ್ಸ್ ರೀಸನ್. ಯಾಕಂದ್ರೆ 10th 12th ಅದೆಲ್ಲ ಅಷ್ಟು ಸ್ಯಾಟಿಸ್ಫೈ ಆಗಿದ್ದೀನಿ ನಾನು, ಬರೀ ಓದು ಅದು ಇದು ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದ್ಮೇಲೆ ನನ್ನ ಡ್ರೀಮ್ ಇಂದ ನನ್ನ ಇಂಟ್ರೆಸ್ಟ್ ಓದ್ತಾ ಇದ್ದೀನಲ್ಲ, ಅದಕ್ಕಂತೇಳಿ ಒಂದು ಹ್ಯಾಪಿ ಫೀಲಿಂಗು. ಆಮೇಲೆ ನನಗೆ ಇನ್ನ ಕಲಿಬೇಕಂತೇಳಿ ಇನ್ನ ಆಸಕ್ತಿ ಜಾಸ್ತಿ ಬಿಡ್ತಾ ಇದೆ. ನಾನು ಹಂಗೆ ಚೆನ್ನಾಗಿ ಕಲಿತಾ ಇದ್ದೀನಿ ಕೂಡ. ಆಮೇಲೆ ಅಷ್ಟೇ ಗೈಸ್, ಬರ್ರಿ ಚೆನ್ನಾಗಿ ಎಂಜಾಯ್ ಮಾಡ್ರಿ, ಚೆನ್ನಾಗಿ ಓದ್ಕೊಳ್ರಿ, ಚೆನ್ನಾಗಿ ಮಾರ್ಕ್ಸ್ ತಗೊಳ್ರಿ, ಚೆನ್ನಾಗಿ ಪ್ಲೇಸ್ಮೆಂಟ್ ತಗೊಂಡು ಹೋಗ್ರಿ, ಆರಾಮಾಗಿ ಎಂಜಾಯ್ ಮಾಡ್ತೀನಿ. ಅಷ್ಟೇ ಹೇಳ್ತೀನಿ. ಒಂದು ವಿಡಿಯೋ ಮುಗಿಸ್ತೀನಿ. ಈಗ ನೆಕ್ಸ್ಟ್ ಕ್ಲಿಪ್ಸ್ ಪ್ಲೇ ಮಾಡೋಣ. ಈ NIT ಕಾಲೇಜ್ ನಮ್ಮ ಕ್ಯಾಂಪಸ್ ಅಲ್ಲಿ ಏನೇನು ಕ್ಲಿಪ್ಸ್ ಎಲ್ಲ ಇದ್ವು ಅವೆಲ್ಲ ಬಗ್ಗೆ ಪ್ಲೇ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್. ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಏನಕ್ಕಂದ್ರೆ ನಾನು ಬಿಡೋ ವಿಡಿಯೋಸ್ NIT ಬಗ್ಗೆ ಆಗ್ಲಿ, ಮತ್ತೆ ನನ್ನ ಪರ್ಸನಲ್ ಲೈಫ್ ಬಗ್ಗೆ ಆಗ್ಲಿ ಚೆನ್ನಾಗಿದ್ರು ಈ ಚಾನಲ್ ಅಲ್ಲಿ ಬಿಡ್ತಾ ಇರ್ತೀನಿ. ಯಾವಾಗ್ಲೂ ಸ್ಟೇ ಕನೆಕ್ಟೆಡ್. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮಾಡಿ. ಆಮೇಲೆ ಈ ಕ್ಲಿಪ್ಸ್ ಬಿಡ್ತೀನಿ, ಅದ್ ನೋಡಿ ಎಂಜಾಯ್ ಮಾಡ್ರಿ ಅಷ್ಟೇ. Not only TikTok, real ನೋಡ್ದಾ ನಾನು ಕರ್ಕೊಂಡ್ ಬಂದಿದ್ದೀನಿ. That's true. And of this sick lady here. Okay. Became a personal DJ guys. 92. ಯಾರು ಮನೆಗೆ ತಿಳ್ಕೊಂಡು ಹೋಯ್ತಂತ. ಗೈಸ್ ನೋಡಿ, ಸ್ಪೆಕ್ಟೇಟ್ ಮಾಡೋಕ್ಕೆ ಇನ್ಸ್ಟಾಲ್ ಮಾಡ್ತಿದ್ದೀವಿ ಇದರಲ್ಲಿ. ಕಂಕನಾಡಿಗೆ ಹೋಗ್ಬೇಕು ನಾಮ ಈಗ.
ನೆಕ್ಸ್ಟ್ ಗಾಡಿ ಏರಿ